ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಈ 4 ಗುಂಟೆ ಜಾಗವೇ ಈಗ ದೊಡ್ಡ ರಣರಂಗವಾಗಿ ಮಾರ್ಪಟ್ಟಿದೆ. ಕಳೆದ 30 ವರ್ಷಗಳಿಂದ ವೀರಶೈವ ಸಮುದಾಯದವರು ಇದೇ ಜಾಗವನ್ನು ರುದ್ರಭೂಮಿಯಾಗಿ ಬಳಸುತ್ತಿದ್ದು ಈಗಾಗಲೇ ಇಲ್ಲಿ 30ಕ್ಕೂ ಹೆಚ್ಚು ಗೋರಿಗಳಿವೆ. ಆದರೆ ಇಂದು ಗ್ರಾಮದ 40 ವರ್ಷದ ವ್ಯಕ್ತಿಯೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಾಗ ಅವರ ಅಂತ್ಯಕ್ರಿಯೆ ಮಾಡಲು ಸಾರ್ವಜನಿಕರು ಗುಂಡಿ ತೋಡಿ ಮೃತದೇಹ ಹೊತ್ತು ಹೊರಟಿದ್ರು. ಆದರೆ ಕಂದಾಯ ಅಧಿಕಾರಿಗಳ ಸೂಚನೆ ಮೇರೆಗೆ ಬಂದ ಪೊಲೀಸರು ಅರ್ಧ ದಾರಿಯಲ್ಲಿ ಶವಯಾತ್ರೆಯನ್ನ ತಡೆದಿದ್ದಾರೆ. ಇದು ಸರ್ಕಾರಿ ಜಾಗ, ಇಲ್ಲಿ ಅಂತ್ಯಕ್ರಿಯೆ ಮಾಡಲು ಬಿಡುವುದಿಲ್ಲ ಎಂದು ಅಧಿಕಾರಿಗಳು ಅಡ್ಡ ನಿಂತಿದ್ದೇ ತಡ ಗ್ರಾಮಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ. ಪೊಲೀಸರು ಅಡ್ಡಿಪಡಿಸುತ್ತಿದ್ದಂತೆ ಕೆರಳಿದ ವೀರಶೈವ ಸಮುದಾಯದವರು ಮತ್ತು ಮೃತರ ಕುಟುಂಬಸ್ಥರು ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಭಾರೀ ನೂಕಾಟ ತಳ್ಳಾಟ ನಡೆದಿದೆ. ಅಧಿಕಾರಿಗಳ ನಡೆಗೆ ತೀವ್ರ ಕಿಡಿಕಾರಿದ ಜನ ಮೃತದೇಹವನ್ನ ಮಧ್ಯ ರಸ್ತೆಯಲ್ಲಿ ಇಟ್ಟು ಧರಣಿ ಕುಳಿತಿದ್ದಾರೆ. 30 ವರ್ಷಗಳಿಂದ ಇಲ್ಲೇ ಅಂತ್ಯಕ್ರಿಯೆ ಮಾಡಲಾಗ್ತಿದೆ. ಈಗ ದಿಢೀರಾಗಿ ತಡೆದ್ರೆ ಮೃತದೇಹವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಎಂದು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸದ್ಯ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನಾವು 30 ವರ್ಷದಿಂದ ಇಲ್ಲೇ ನಮ್ಮವರ ಅಂತ್ಯಕ್ರಿಯೆ ಮಾಡ್ತಾ ಇದ್ದೀವಿ. ಇಲ್ಲಿ 30 ಜನರ ಗೋರಿಗಳಿವೆ. ಇವತ್ತು ನಮ್ಮ ಮನೆಯವರು ತೀರಿಕೊಂಡ್ರೆ ಬಾಡಿ ಮಣ್ಣು ಮಾಡೋಕ್ಕೂ ಬಿಡ್ತಾ ಇಲ್ಲ. ಪೊಲೀಸರನ್ನ ಕಟ್ಟಿಕೊಂಡು ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವೀಗ ಶವ ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತಾರೆ ಗ್ರಾಮಸ್ಥರು. ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.